करुणालयम् नमामि भगवत्पादशङ्करम् लोकशङ्करम् शङ्करम् शङ्कराचार्यम् केशवम् बादरायणम् सूत्रभाष्यकृतौ वन्दे भगवन्तौ पुनः पुनः भारतीकरुणापात्रम् भारतीपदभूषणम् भारतीपदमारूढम् भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीम् परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारतीम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनियो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಜಿಜ್ಞಾಸುಗಳೇ, ಬಾದರಾಯಣ ಪ್ರಣೀತವಾಗಿರುವಂತಹ ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ ನಾವು ನವಮ ಸ್ಕಂದ ಕೊನೆ ಹಂತಕ್ಕೆ ತಲುಪ್ತಾ ಇದ್ದೀವಿ. ಕಳೆದ ಪಾಠದಲ್ಲಿ ಕಲಿಯುಗ ಪರ್ಯಂತವಾಗಿರುವಂತಹ ಇಕ್ಷ್ವಾಕು ವಂಶದ ರಾಜರುಗಳ ಹೆಸರುಗಳನ್ನ, ಅದರಲ್ಲಿ ಪ್ರಧಾನವಾಗಿರುವಂತಹ ರಾಜರುಗಳ ಕಥೆಗಳನ್ನ, ವಿಶೇಷವಾಗಿ ನಿಮಿ ಚಕ್ರವರ್ತಿಯ ಕಥೆಯನ್ನು ನೋಡಿ, ಅಭಿಮನ್ಯುವಿನ ಕಾಲಕ್ಕೂ ಅಂದ್ರೆ ಈ ಪರೀಕ್ಷಿತನ ಕಾಲಕ್ಕೂ ಸೂರ್ಯವಂಶನ ರಾಜರುಗಳು ಇದ್ರು ಅನ್ನೋದು, ಮುಂದೆ ಕಲಿಯುಗದಲ್ಲಿಯೂ ಬರುವಂತಹ ಇಕ್ಷ್ವಾಕು ವಂಶದ ರಾಜರುಗಳಿದ್ರು ಅನ್ನುವಂತಹದನ್ನು ನಾವು ನೋಡಿದ್ವಿ. ಓದ್ತಾ ಓದ್ತಾ ನನಗೆ ಕೆಲವೊಂದು ಹೊಸ ಅನಿಸಿಕೆಗಳು ಅಂತ ಗಳು ಅನ್ನೋ ಬದಲು ಒಂದೆರಡು ಅನ್ಸೋದಕ್ಕೆ ಶುರು ಆಯ್ತು ಅಂತ, ನನ್ನ ಹೊಸ ಅನುಭವ ಅಂತ ಹೇಳ್ಬಹುದು. ನಾವು ಸಾಧಾರಣವಾಗಿ ಎಲ್ಲ ವಿದ್ವಾಂಸರು ಹೇಳೋ ಮಾತು, ನಾನು ನಮ್ಮ ಪಾಠದಲ್ಲಿ ಏನೇ ಸಾಕಷ್ಟು ಬಾರಿ ಹೇಳಿದ್ದೀನಿ ಈ ಮಾತನ್ನ, ಪುರಾಣಗಳಲ್ಲಿ ಕ್ರೋನೋಲಾಜಿ ಹುಡುಕೋದು ಬಹಳ ಕಷ್ಟ ಅಂತ. ಈ 14ನೇ ಅಧ್ಯಾಯದಲ್ಲಿ ಕೊನೆಯ ಶ್ಲೋಕದಲ್ಲಿ ಬಂದಾಗ ನೇರವಾಗಿ ಕ್ರೋನೋಲಜಿನೇ ಕ್ರೋನೋಲಜಿಗೆ ಸಂಬಂಧಪಟ್ಟದ್ದನ್ನೇ ಮೆನ್ಷನ್ ಮಾಡಿದ್ದಾರೆ. ಹಾಗೇನೆ ಹಿಂದಿನ ಅಧ್ಯಾಯದಲ್ಲಿ 13ನೇಯೋ ಅದಕ್ಕಿಂತ ಹಿಂದಿನದ 11ನೇ ಅಧ್ಯಾಯದಲ್ಲಿಯೂ ಕೂಡ ಕ್ರೋನೋಲಜಿ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ನಾವು ಗಮನಿಸಬೇಕಾಗಿರೋದು ಅಂಶ, ನನ್ನ ಅನಿಸಿಕೆ ಪ್ರಕಾರ, ಮೇ ಬಿ ಟೂ ಅರ್ಲಿ ಆರ್ ಟೂ ಇಮ್ಮೆಚ್ಯೂರ್, ಎಲ್ಲಾ ಪುರಾಣಗಳ ಈ ರೀತಿ ಯುಗಗಳಿಗೆ, ಮನ್ವಂತರಗಳಿಗೆ ಸಂಬಂಧಪಟ್ಟಂತಹ ಅಂಶಗಳನ್ನ ಒಂದು ಕಡೆ ಮಾಡಿ, ಅದರ ರೆಫರೆನ್ಸ್ಗಳನ್ನ ಯಾವ ಸಂದರ್ಭದಲ್ಲಿ ಈ ಮಾತು ಹೇಳಲಾಯಿತು ಅನ್ನೋದನ್ನ ನಾವು ಅಕ್ಕಪಕ್ಕ ಇಟ್ಟು ಗಮನಿಸಿದಾಗ, ಆದರೆ ನಾನು ಹೇಳಿದಷ್ಟು ಸರಳ ಇಲ್ಲ ಈ ಮಾತು, ಬಹಳ ಅಂದ್ರೆ ಬಹಳ ಕಷ್ಟ ಕೆಲಸ. ಒಂದು ದೊಡ್ಡ ಟೀಮ್ ಬೇಕಾಗುತ್ತೆ, ಎಲ್ಲರೂ ಒಟ್ಟಿಗೆ ಕೂತು ಮಾಡುವಂತಹ ಕೆಲಸ. ಹಾಗೇನಾದರೂ ಮಾಡಿದ್ರೆ ಒಂದು ಅಂದಾಜು ಮಟ್ಟಿಗೆ ಸ್ಥೂಲವಾಗಿ ಒಂದು ಕ್ರೋನೋಲಜಿ ಹಾಕಬಹುದು ಅಂತ ನನಗೆ ಇತ್ತೀಚೆಗೆ ಅನ್ನಿಸ್ಲಿಕ್ಕೆ ಶುರು ಆಗಿದೆ. ಬಹುಶಃ ಈ ಕೆಲಸ ನಾನು ಯಾವಾಗೋ ಒಂದ್ ಬಾರಿ 2015-16 ಆವಾಗಲೇನೆ ಒಂದು ನ್ಯೂಸ್ ನೋಡಿದ್ದೆ. ಗುಜರಾತ್ನಲ್ಲಿ ಇಷ್ಟು ಜನ ಒಂದು ಸಂಸ್ಥೆನೋ
ಅಥವಾ ಒಂದಿಷ್ಟು ಜನ ವಿದ್ವಾಂಸರು ಸೇರಿಸ್ಬಿಟ್ಟು ಪುರಾಣಾಧಾರಿತ ಇತಿಹಾಸ ರಚನೆ ಮಾಡ್ತಾ ಇದ್ದಾರೆ, ಅಂಥದ್ದೊಂದು ಕಮ್ಮಟ ಶುರುವಾಗಿದೆ ಅನ್ನುವಂತಹದ್ದನ್ನು ನಾನು 15ನೇ ಇಸ್ವಿನ 16ನೇ ಇಸ್ವಿನಲ್ಲಿಯೇನೆ ನೋಡಿದ್ದೆ. ನಾನು ಬೆಂಗಳೂರಲ್ಲಿರುವಾಗ ನೋಡಿದ್ದೆ ಅಂತ. ನಾನು ಬೆಂಗಳೂರಲ್ಲಿ 17ನೇ ಇಸ್ವಿವರೆಗೂ ಇದ್ದೆ, 2017ವರೆಗೂ ಬೆಂಗಳೂರಲ್ಲಿದ್ದೆ. ಹಾಗಾಗಿ 16, 15 ಆ ಸಂದರ್ಭದಲ್ಲಿ ಆ ಪುರಾಣಾಧಾರಿತ ಇತಿಹಾಸದ ಒಂದು ಉದ್ಘಾಟನೆಗೋ ಅಥವಾ ಇತಿಹಾಸದ ಕಮ್ಮಟ, ವರ್ಕ್ಶಾಪ್, ಸೆಮಿನಾರು ಏನು ಯಾವ ತರ ಇತ್ತು ನಂಗೆ ನೆನಪಿಲ್ಲ. ಅದರ ಉದ್ಘಾಟನೆಗೆ ಮೋದಿ ಅವರು ವಿಶ್ ಮಾಡಿದ್ರು, ಇಷ್ಟು ನೆನಪಿದೆ. ಅಂದ್ರೆ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ನಾನು ಬೆಂಗಳೂರು ಬರೋಕ್ಕಿಂತ ಮುಂಚೆ, ಅಂದ್ರೆ 14ರಿಂದ 17ರ ಮಧ್ಯದಲ್ಲಿ ಅದನ್ನು ಕೇಳಿದ್ದೀನಿ. ಬಹುಶಃ ಅವರು ಈ ಕೆಲಸ ಮಾಡ್ತಾ ಇದ್ದಾರೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಇಲ್ಲಿ ಕೊನೆಯ ಶ್ಲೋಕ, ಈ ಅಧ್ಯಾಯದ ಕೊನೆ 2 ಶ್ಲೋಕದ ಬಗ್ಗೆ ನಾವು ಒಂದಿಷ್ಟು ಮಹತ್ವದ ಅಂಶವನ್ನು ನಾವು ಸ್ವೀಕರಿಸಬಹುದು. ಕಥಾಭಾಗಕ್ಕಿಂತಲೂ ನಾನು ಈ ತರದ ಜಿಜ್ಞಾಸೆಯ ವಿಷಯಗಳನ್ನ ಹೆಚ್ಚೊತ್ತು ಕೊಡೋದಕ್ಕೆ ಬಯಸ್ತೀನಿ. ಹಾಗಾಗಿ ಮುಂಚೆ ಇದನ್ನು ತಗೊಂಡೆ. ಈ ಅಧ್ಯಾಯದಲ್ಲಿ ಪುರೂರವ ಊರ್ವಶಿಯರ ಕಥೆ ಬರುತ್ತೆ. ಅದಕ್ಕಿಂತ ಪೂರ್ವದಲ್ಲಿ ಬೃಹಸ್ಪತಿ ಮತ್ತು ಚಂದ್ರ ಅವರ ಮಧ್ಯದ ಒಂದು ವಿಷಯ ಬರುತ್ತೆ. ಅದನ್ನ 2 ನಿಮಿಷದ ನಂತರ ತಗೊಳ್ಬಹುದು. 48, 49ನೇ ಶ್ಲೋಕ, 9ನೇ ಸ್ಕಂದ 14ನೇ ಅಧ್ಯಾಯ ಕೊನೆ 2 ಶ್ಲೋಕಗಳು. ಏಕ ಏವ ಪುರಾ ವೇದ ಪ್ರಣವ ಸರ್ವವಾಂಗ್ಮಯ ದೇವೋ ನಾರಾಯಣನಾನ್ಯ ಏಕೋಗ್ನಿರ್ವರ್ಣ ಏವಚ ಪುರೂರವಸ ಏವಾಸೀತ್ ತ್ರಯೀ ತ್ರೇತಾ ಮುಖೇ ನೃಪ ಅಗ್ನಿನಾ ಪ್ರಜಯಾ ರಾಜ ಲೋಕಂ ಗಾಂಧರ್ವಮೇವಾನ್ ಅಂತ ಏನ್ ಹೇಳ್ತಾ ಇದ್ದಾರೆ ಈ 2 ಶ್ಲೋಕಗಳಲ್ಲಿ? ತ್ರೇತಾಯುಗ ಪ್ರಾರಂಭವಾಗುವುದಕ್ಕಿಂತಲೂ ಪೂರ್ವದಲ್ಲಿ, ಅಂದ್ರೆ ಕೃತಯುಗದಲ್ಲಿ ಒಂದೇ ವೇದ ಇತ್ತು. ಋಗ್ಯಜ ಸಾಮ ಅನ್ನುವಂತಹದ್ದು, ಅಥವಾ ಒಂದೇ ವೇದ ಅಲ್ಲ, ಓಂಕಾರ ಒಂದೇನೆ ಇಡೀ ವೇದ ಆಗಿತ್ತು. ಪ್ರಣವವೇ ವೇದ ಆಗಿತ್ತು. ಅಂದ್ರೆ ಇಡೀ ವೇದ ಮಂತ್ರಗಳನ್ನ ಓಂಕಾರ ಉಪಾಸನೆ ಅಥವಾ ಓಂಕಾರದ ಉಚ್ಚಾರಣೆಯಿಂದಲೇನೆ ಮುಗಿಸ್ತಾ ಇದ್ರು ವೇದಾಧ್ಯಯನ. ಪ್ರಾರಂಭನೂ ಅದರಿಂದ ಹಾಗೆ ಒಂದು ವ್ಯವಸ್ಥೆ. ಅಂದ್ರೆ ಓಂಕಾರದಿಂದಲೇನೆ ವೇದಾಧ್ಯಯನ ಇಡೀ ಆಗೋದು. ಬೇರೆ ಬೇರೆ ಮಂತ್ರಗಳಂತೂ ಸಪರೇಟ್ ಆಗಿಲ್ಲ, ಎಲ್ಲವೂ ಓಂಕಾರದಲ್ಲಿಯೇನೆ ಮುಳುಗೋಗಿತ್ತು ಅನ್ನೋ ಅರ್ಥದಲ್ಲಿ. ಅವರು ಆ ಓಂಕಾರ ಉಪಾಸನೆ ಮಾಡ್ತಾ ಮಾಡ್ತಾ ಅನುಸಂಧಾನ ಮಾಡಿಕೊಂಡು, ಅಂದ್ರೆ ಅರ್ಥಾನುಸಂಧಾನ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ರು ಅನ್ನೋಂಥದ್ದು. ಆವಾಗ ಏನ್ ಬರುತ್ತೆ ಹಾಗಾದ್ರೆ? ತ್ರೇತಾಯುಗ ಕೃತಯುಗಗಳಲ್ಲಿ ಯಜ್ಞ ಯಾಗಾದಿಗಳು ಪ್ರಯೋಗಗಳು ಎಲ್ಲ ಹೇಗೆ ಮಾಡ್ತಾ ಇದ್ರು ಅನ್ನುವಂತಹದ್ದು 2 ರೀತಿ ಅರ್ಥ ಹೇಳ್ಬಹುದು ಇದರಲ್ಲಿ. ಓಂಕಾರವನ್ನೇ ಪ್ರಧಾನವಾಗಿ ಧ್ಯಾನ ತಪಸ್ಸು ಇಟ್ಕೊಂಡು ಆ ತಪಸ್ಸಿನ ಸಂಖ್ಯೆಯ ಆಧಾರದ ಮೇಲೆ ಯಜ್ಞದಲ್ಲಿ ಓಂಕಾರದಿಂದಲೇನೆ ಹವನ ಹಾಕೋದು, ಬೇರೆ ಮಂತ್ರ ಇಲ್ಲ. ಹೀಗೆ ಅರ್ಥ ಮಾಡಬಹುದು ಒಂದು. ಎರಡನೇದು, ಓಂಕಾರ ಅರ್ಥಾನುಸಂಧಾನ ಮಾಡ್ತಾ ಮಾಡ್ತಾ ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಪುರೋಹಿತನೋ ಯಜಮಾನನೋ ಅವನಿಗೇನೆ ಪ್ರೇರಣೆ ಬಂದಿರಬಹುದು ಇದನ್ನು ಹೀಗೆ ಮಾಡಬೇಕು ಅನ್ನುವಂತಹದ್ದು. ಹೇಗೆ ಪ್ರೇರಣೆ ಬಂದಿರುತ್ತೆ ಆ ಪ್ರಕಾರ ಅವನು ಯಜ್ಞ ಯಾಗಾದಿಗಳು ಮಾಡ್ತಾ ಇದ್ದ ಅನ್ನೋ ರೀತಿಯಲ್ಲಿ ಮಾಡಬಹುದು. ಅಷ್ಟಕ್ಕೂ ಆ ಕಾಲದಲ್ಲಿ ನಾವು ಕೃತಯುಗದ ಸನ್ನಿವೇಶಗಳನ್ನ ನಾವು ಗಮನಿಸಿದ್ರೆ ಅಲ್ಲಿ ತಪಶ್ಚರ್ಯ, ಧ್ಯಾನ, ಯೋಗ ಇದಕ್ಕೇನೆ ಹೆಚ್ಚು ಮಹತ್ವ. ಆ ಎಲ್ಲ ವರ್ಣನೆಗಳು, ಕಥೆಗಳು, ಡೈಲಾಗ್ಗಳು ಇದ್ರ ಸುತ್ತಮುತ್ತಲೂನೇ ಇರುವಂತಹದ್ದನ್ನು ಗಮನಿಸ್ತೀವಿ ನಾವು. ತ್ರೇತಾಯುಗಕ್ಕೆ ಬಂದಂತೆ ಓಂಕಾರದಿಂದ ಅನೇಕ ಅನೇಕ ಮಂತ್ರಗಳು ಅಂತ, ಅದು ಋಗ್ವೇದದಲ್ಲಿ 10,552 ಮಂತ್ರಗಳು ಅಂತ. ಈ ಎಲ್ಲವೂ ಒಂದೇ ದಿವಸ ಆಗ್ಲಿಲ್ಲ. ಕಾಲಾಂತರದಲ್ಲಿ ಆಯಾ ಮಂತ್ರ ದೃಷ್ಟಾರರು ಅನ್ನುವಂತಹ ಋಷಿಗಳೇನಿರ್ತಾರೆ, ಆ ಋಷಿಗಳು ಆ ಮಂತ್ರಗಳನ್ನ ತಮ್ಮ ತಪಶ್ಚರ್ಯದ ಅಂದ್ರೆ ಓಂಕಾರೋಪಾಸನೆ ತಪಶ್ಚರ್ಯದಿಂದಲೇನೆ ಅವರುಗಳಿಗೆ ಏನು
ಖಂಡಿತೋ ಅದನ್ನು ಶಿಷ್ಯರಿಗೆ ಹೇಳುವ ಪರಿಪಾಠ ಮಾಡುವ ಒಂದು ವಿಧಾನ, ಪಾಠ ಮಾಡುವುದನ್ನು ಶುರು ಮಾಡಿದ್ರು. ಅದು ತ್ರೇತಾಯುಗ ಪ್ರಾರಂಭದಲ್ಲಿ. ಆ ಕೆಲಸ ಮೊದಲು ಮಾಡದವನು ಪುರೂರವ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಹೇಳ್ತಾರೆ, ಮುಂಚೆ ಅಗ್ನಿ ಅನ್ನೋದು ಒಂದೇ ಇತ್ತು, ನಂತರದಲ್ಲಿ ತ್ರೇತಾಯುಗದಲ್ಲಿ ತ್ರೇತಾಗ್ನಿ ಅನ್ನೋದು ಶುರು ಆಯ್ತು, 3 ಅಗ್ನಿ ಶುರು ಆಯ್ತು ಅಂತ ಹೇಳಿ. ಗಾರ್ಹಪತ್ಯ, ದಾಕ್ಷಿಣಾಗ್ನಿ, ಆಹವನೀಯ ಅಂತ ಹೇಳಿ. ಈ 3 ಅಗ್ನಿ ಬಗ್ಗೆ ಕಠೋಪನಿಷತ್ತಿನಲ್ಲಿಯೂ ಚರ್ಚೆ ಬರುತ್ತೆ. ತ್ರೇತಾಗ್ನಿ ವಿದ್ಯೆ ಅಂತಲೇನೆ ಯಮ ನಚಿಕೇತನಿಗೆ ಉಪದೇಶ ಮಾಡಿರೋದು 2ನೇ ಅಧ್ಯಾಯದಲ್ಲಿ, 2ನೇದೋ 3ನೇದೋ ಅಧ್ಯಾಯದಲ್ಲಿ. ಇಲ್ಲಿ ಈ ಭಾಗವತದಲ್ಲಿ ಹೇಳ್ತಾರೆ, ಪುರೂರವಸ್ಸೇನೆ ಈ ಒಂದು ಅಗ್ನಿ ಇರೋದನ್ನ 3 ಅಗ್ನಿ ಮಾಡ್ದ, 3 ಅಗ್ನಿಗಳಲ್ಲಿ. ಅಂದ್ರೆ ಇವತ್ತು ನಾವು ಅಗ್ನಿಹೋತ್ರ ಅಂತ ಏನ್ ಹೇಳ್ತೀವಿ, ಆ ಅಗ್ನಿಹೋತ್ರದಲ್ಲಿ 3 ಅಗ್ನಿ ಇರ್ತವೆ, ಗಾರ್ಹಪತ್ಯ, ದಕ್ಷಿಣಾಗ್ನಿ, ಆಹ್ವನೀಯ ಅಂತ. ಈ ವ್ಯವಸ್ಥೆ ಶುರು ಮಾಡಿದ್ದು ಪುರೂರವ ಅನ್ನುವಂತಹ ರಾಜ ಅನ್ನುವಂತಹದ್ದು ಈ ಮೂಲಕ ಗೊತ್ತಾಗ್ತದೆ. ನನ್ನ ಆಲೋಚನೆ ಅಂದ್ರೆ, ಈ ಒಂದು ಸೂತ್ರ ಇಟ್ಕೊಂಡು ಯಾವಾಗ ವರ್ಣನೆಗಳು ಧ್ಯಾನ ಪರವಾಗಿ, ಧ್ಯಾನವೇ ಮುಖ್ಯವಾಗಿ, ತಪಶ್ಚರ್ಯವೇ ಮುಖ್ಯವಾಗಿ ಇರುವಂತಹ ಸನ್ನಿವೇಶಗಳು, ವರ್ಣನೆಗಳು, ಚಿತ್ರಣಗಳು ಬರ್ತವೆ, ಅವುಗಳನ್ನ ನಾವು ಕೃತಯುಗ ಅಂತ ಗಮನಿಸಿ, ಯಜ್ಞಯಾಗಾದಿಗಳು ಅಂತ ಬಂದಾಗ ಅವು ತ್ರೇತಾಯುಗ ಅಂತ ಗಮನಿಸಿ, ಮುಂದೆ ದ್ವಾಪರಕ್ಕೆ ಬಂದಂತೆ ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ ಹೇಳಿ ವ್ಯಾಸರ ಕಾಲದಲ್ಲಿ ಆಗಿರೋದು, ಅದು ಋಕ್, ಯಜುಸ್, ಸಾಮ ಅಂತ ಬೇರೆ ಬೇರೆ ಹೆಸರುಗಳು ಕೇಳಿ ಬಂದಾಗ ಅವಾಗ ಅದು ದ್ವಾಪರ ಯುಗ ಅಂತ ಹೇಳಿ ಗಮನಿಸಿ, ಆಮೇಲೆ ಕಲಿಯುಗದ ಬಗ್ಗೆ ಇವಾಗ ನಮಗೆ ಸಾಕಷ್ಟು ಗೊತ್ತಿದೆ. ಈ ರೀತಿ ನಾವು ಒಂದು ಕ್ರೊನಾಲಜಿ ತಯಾರು ಮಾಡ್ಕೊಳ್ಬಹುದು ಅನ್ನುವಂತಹ ಯೋಚನೆ ನನಗೆ ಬಂದಿದ್ದು. ಇರಲಿ, ಇದು ಚಿಂತನಾತ್ಮಕ ವಿಷಯ. ನಾವು ಮತ್ತೆ ಪುನಃ ವಾಪಸ್ ನಮ್ಮ ಪ್ರಧಾನ ವಿಷಯಕ್ಕೆ, ಕಥಾ ವಿಷಯಕ್ಕೆ ಬರೋದಾದ್ರೆ, ಪುರಾಣದ ಕಥೆಗಳು ಬಹಳ ಅಂದ್ರೆ ಬಹಳ ವಿಸ್ಮಯ ಪೂರ್ಣವಾಗಿರ್ತವೆ. ಎಷ್ಟರ ಮಟ್ಟಿಗೆ ವಿಸ್ಮಯ ಅಂದ್ರೆ ನಮಗೆ ಜೀರ್ಣವಾಗಿಸ್ಕೊಳ್ಳಿಕ್ಕಾಗೋದಿಲ್ಲ. ಅಲ್ಲಿರುವ ಘಟನೆಗಳು, ಮಾತುಗಳು, ಆ ಕಾಲದಲ್ಲಿ ಯೋಚನೆ ಮಾಡುವ ದಿಕ್ಕುಗಳು ಇವತ್ತಿನ ಕಾಲದ ಯೋಚನೆ ಮಾಡುವ ದಿಕ್ಕಿಗೆ ಹೊಂದಾಣಿಕೆ ಆಗೋದಿಲ್ಲ, ಆಗ್ಲಾರದು. ಅದನ್ನ ನಾವು ಇವತ್ತಿನ ಸಾಮಾಜಿಕ ಮಾನದಂಡಕ್ಕೆ ಹೋಲಿಸಿ ಅವತ್ತಿನ ಘಟನೆಗಳನ್ನ ಅಳೆಯುವುದು ಬಹಳ ದೊಡ್ಡ ತಪ್ಪಾಗುತ್ತೆ. ಆದ್ರಿಂದ ಆವಾಗಿನ ಸಾಮಾಜಿಕ ಸನ್ನಿವೇಶ, ಆವಾಗಿನ ಕಾಲಘಟ್ಟ ಇತ್ಯಾದಿಗಳನ್ನ ಇಟ್ಕೊಂಡು ಕಥೆ ಹೇಗಿದೆಯೋ ಹಾಗೇನೆ ನಾವು ಸ್ವೀಕರಿಸೋದನ್ನ ಕಲಿಬೇಕು. ಹಾಗೆ ಸ್ವೀಕರಿಸ್ಲಿಕ್ಕೆ ನಮಗೆ ಆಗದೆ ಇರುವುದರಿಂದ ನಾವುಗಳು ಕೆಲವು ಕ್ಷುಲ್ಲಕ ಪ್ರಶ್ನೆಗಳನ್ನ ನಮ್ಮ ಮುಂದುಗಡೆ ಇಟ್ಕೊಂಡು ಜೀವನದುದ್ದಕ್ಕೂ ಇವುಗಳನ್ನು ನಂಬಬೇಕೋ ನಂಬಬಾರದೋ ಎನ್ನುವಂತಹ ಮೂಲಭೂತ ದ್ವಂದ್ವದಲ್ಲಿಯೇನೆ ಸಿಕ್ಕಾಕೊಂಡು ಸಾಧನಾ ಪಥದಲ್ಲಿ ಒಂದು ಹೆಜ್ಜೆನೂ ಮುಂದುವರಿಯದಂತೆ ನಮ್ಮ ಪರಿಸ್ಥಿತಿ ಆಗಿದೆ. ಉದಾಹರಣೆಗೆ, ರಾಮ ವಾಲಿಯನ್ನು ಕೊಲ್ಲೋದು ಸರಿನಾ, ರಾಮ ಗರ್ಭಿಣಿಯಾದ ಸೀತೆಯನ್ನು ಬಿಡೋದು ಸರಿನಾ, ಇತ್ಯಾದಿ ಇತ್ಯಾದಿ. ವಾಲಿ ಸುಗ್ರೀವನ ಹೆಂಡತಿಯನ್ನ ಇಟ್ಕೊಳ್ಳೋದು ಸರಿನಾ, ಆ ಕಥೆ ಏನಿದೆ ಹಾಗೆ. ಆಮೇಲೆ ಶ್ರಾದ್ದದಲ್ಲಿ ಮಾಂಸ ನಿವೇದನೆ ಮಾಡಿದ್ದು ವಸಿಷ್ಠರು ಮಾಂಸ ತಿಂದ್ರು ಅಂತ ಹೇಳೋದು, ಇತ್ಯಾದಿ ಇತ್ಯಾದಿಗಳು. ಈ ಎಲ್ಲಾ ಪ್ರಶ್ನೆಗಳಿಗೆ ಆಧಾರ ಏನು ಅಂತ ಹೇಳಿದ್ರೆ, ಆ ಘಟನೆಗಳು ಇವತ್ತಿನ ಸಾಮಾಜಿಕ ಮಾನದಂಡದಲ್ಲಿ ಫಿಟ್ ಆಗೋದಿಲ್ಲ. ಇವತ್ತಿನ ಸಾಮಾಜಿಕ ಮಾನದಂಡಗಳನ್ನು ಇಟ್ಕೊಂಡು ಆವತ್ತಿನ ಘಟನೆಗಳನ್ನು ಅಳೆಯೋದು ಎಷ್ಟು ಸರಿ? ಅವತ್ತಿನ ಘಟನೆಗಳು ಹೇಗೆ ಇದೆಯೋ ಹಾಗೆ ನಾವು ಸ್ವೀಕಾರ ಮಾಡೋದನ್ನ ಕಲಿಬೇಕು, ಜಿಜ್ಞಾಸುಗಳಾಗಿರೋರು ವಿಶೇಷವಾಗಿ. ನಮಗೆ ಇನ್ನೊಬ್ರಿಗೆ ಕನ್ವಿನ್ಸ್ ಮಾಡೋದು ಬೇಕಿಲ್ಲ, ನಾವು ಹೇಗೆ ಅದನ್ನು ಗ್ರಹಿಸ್ಬೇಕು, ಹೇಗೆ ಸ್ವೀಕರಿಸ್ಬೇಕು ಅನ್ನೋದನ್ನು ನಾವು ನಮ್ಮ ಮನಸ್ಸಿನಲ್ಲಿ ಕ್ಲಿಯರ್ ಆಗಿರ್ಬೇಕು. ಹೇಗಿದೆ ಹಾಗೆ ಘಟನೆ ಮಾಡಿ. ಅದರಲ್ಲಿ ನಿಮಗೆ ಫೆಮಿನಿಸಮ್ ಕಾಣಬಹುದು, ಪಾಲಿಗ್ಯಾಮಿ ಕಾಣಬಹುದು, ಏನೇನೋ ಕಾಣಬಹುದು. ಇವತ್ತಿನ ವಿಷಯಕ್ಕೆ ಅದನ್ನ ಹೇಳಲಿಕ್ಕಾಗೋದಿಲ್ಲ.
ಹೇಗಿದೆ ಹಾಗೆ ಅದನ್ನ ಸ್ವೀಕರಿಸ್ಬೋದು ಆಗಿನ ಕಾಲದ್ದು. ಇಷ್ಟು ಮಾನಸಿಕ ತಯಾರಿ ಅಥವಾ ನಮ್ಮ ಮೈಂಡ್ ಅನ್ನು ಈ ರೀತಿ ಟ್ಯೂನ್ ಮಾಡಿಕೊಂಡು ಆಮೇಲೆ ನಾವು ಈ 14ನೇ ಅಧ್ಯಾಯಕ್ಕೆ, ನಾನು ಈ ಮಾತನ್ನ ಇವತ್ತೇ ಯಾಕೆ ಹೇಳಿದೆ ಅಂತ ಏನು ಆಶ್ಚರ್ಯ ಇಲ್ಲ. ಇದನ್ನ ಹೇಳ್ಬೇಕು ಅಂತ ಯಾವಾಗ್ಲಿಂದನೋ ಅನ್ಕೊಳ್ತಾ ಇದ್ದೀನಿ. ಆದ್ರೆ ಅದು ಯಾವ್ದಾವ್ದೋ ಕಾರಣಕ್ಕೆ ಮರ್ತು ಹೋಗಿದ್ದೆ. ಇವಾಗ ಅದು ಈ ಅಧ್ಯಾಯದ ಕೆಲವು ಘಟನೆಗಳು ಈ ಮಾತು ಹೇಳಲೇಬೇಕು ಅನ್ನುವಂಥದ್ದು ನನಗೆ ಕಂಪೆಲ್ ಮಾಡಿದವು. ಆದ್ರಿಂದ ಇವಾಗ ಹೇಳ್ತಾ ಇದ್ದೀನಿ. ಭಾಗವತ ಪ್ರಾರಂಭದಲ್ಲಿಯೇನೆ ಹೇಳಬೇಕು ಈ ಮಾತು, ಪುರಾಣಗಳನ್ನು ನಾವು ಸ್ವೀಕರಿಸುವ ಪರಿ ಹೇಗಿದೆ ಅನ್ನೋದನ್ನ ಅಂತ ನನ್ನ ಮನಸ್ಸಿನಲ್ಲಿ ಬಂದಿತ್ತು. ಅದು ಇವತ್ತು ಕಾಲ ಕೂಡ ಬಂತು. 14ನೇ ಅಧ್ಯಾಯ ಚಂದ್ರವಂಶ ಕಥೆ ಪ್ರಾರಂಭ ಆಗುತ್ತೆ ಇಲ್ಲಿಂದ. ಶ್ರೀ ಶುಕ ಉವಾಚ, ಶುಕರ್ ಹೇಳ್ತಾರೆ, ಅಥಾತ ಶ್ರೂಯತಾಂ ರಾಜನ್ ವಂಶ ಸೋಮಸ್ಯ ಪಾವನಃ ಯಸ್ಮಿನ್ನೈಳಾದಯೋ ಭೂಪಾಃ ಕೀರ್ತ್ಯಂತೆ ಪುಣ್ಯಕೀರ್ತಯಃ. ಹೇ ಪರೀಕ್ಷಿತನೇ, ಇನ್ನು ಮೇಲೆ ನಾನು ಚಂದ್ರವಂಶವನ್ನು ಕುರಿತು ಕಥೆ ಹೇಳೋದಕ್ಕೆ ಶುರು ಮಾಡ್ತೇನೆ. ಈ ವಂಶದಲ್ಲಿಯೇನೆ ಐಳ ಮೊದಲಾದಂತಹ ಬಹಳ ಬಹಳ ಪುಣ್ಯಶಾಲಿಗಳಾದ ಪುಣ್ಯಕೀರ್ತಿಗಳಾದ ರಾಜರುಗಳು ಆಗೋಗಿದ್ದಾರೆ ಅಂತ, ಅದರ ಬಗ್ಗೆ ಕೇಳುವಂಥವನಾಗು ಅಂತ ಹೇಳಿ ಚಂದ್ರವಂಶ ಶುರು ಮಾಡ್ತೇನೆ. ಇಲ್ಲಿಂದ ಸಾಕ್ಷಾತ್ ಚತುರ್ಮುಖ ಬ್ರಹ್ಮನಿಂದಲೇನೆ ಶುರು ಮಾಡುವಂಥವನಾಗ್ತಾನೆ. ನಾರಾಯಣನ ನಾಭಿ ಕಮಲದಿಂದ ಚತುರ್ಮುಖ ಏನು ಆವಿರ್ಭವಿಸಿದನು, ಆ ಚತುರ್ಮುಖನಿಗೆ ಅತ್ರಿ ಎನ್ನುವಂತಹ ಒಬ್ಬ ಮಗ. ಆ ಅತ್ರಿ ಮುನಿಯ ಕಣ್ಣಿನಿಂದ, ಅವನು ಮಹಾನ್ ಗುಣಶಾಲಿ, ಮಹಾನ್ ತಪಶ್ಚರ್ಯವಂತ ಅತ್ರಿ ಅನ್ನುವಂಥದ್ದು ಸಾಧಾರಣ ವ್ಯಕ್ತಿತ್ವ ಏನಲ್ಲ, ಬಹಳ ದೊಡ್ಡ ಈ ಪ್ರಜಾಪತಿಗಳ ಸಾಲಿನಲ್ಲೇ ಇರುವಂಥವ್ರು ಅಥವಾ ಸಪ್ತರ್ಷಿಗಳ ಸಾಲಿನಲ್ಲಿ ಇರುವಂಥವನು. ಪ್ರಾರಂಭದಲ್ಲಿ, ಯುಗದ ಸೃಷ್ಟಿಯ ಪ್ರಾರಂಭ ಅಂದ್ರೆ ಅತ್ಯಂತ ಪ್ರಾರಂಭದಲ್ಲಿ ಇರುವಂಥವ್ರು ಅತ್ರಿ. ಅದರಲ್ಲಿ ಒಬ್ಬ ಕಣ್ಣಿನಿಂದ ಚಂದ್ರ ಅನ್ನುವಂಥವನು ಹುಟ್ಟುತ್ತಾನೆ. ಆ ಚಂದ್ರ ಅತ್ಯಂತ ಶ್ವೇತವರ್ಣದವನಾಗಿ, ಸುಂದರನಾಗಿ ಮತ್ತು ನೋಡೋದಕ್ಕೆ ಆಹ್ಲಾದ ಕೊಡುವಂಥವನಾಗಿರುವುದರಿಂದ ಬ್ರಹ್ಮ ಆ ಚಂದ್ರನನ್ನ ಬ್ರಾಹ್ಮಣರಿಗೂ ಅಂದ್ರೆ ಬ್ರಾಹ್ಮಣ ವರ್ಣಕ್ಕೂ, ವನಸ್ಪತಿಗಳಿಗೂ ಅಂದ್ರೆ ಔಷಧಿ ವನಸ್ಪತಿಗಳು ಮತ್ತು ನಕ್ಷತ್ರಗಳು, ಇವುಗಳಿಗೆ ಒಡೆಯನಾಗಿ ಮಾಡ್ತಾನೆ. ಅಂದ್ರೆ ನಕ್ಷತ್ರಗಳ ಒಡೆಯ ಚಂದ್ರ, ವನಸ್ಪತಿಗಳ ಒಡೆಯ ಚಂದ್ರ, ಬ್ರಾಹ್ಮಣ ವರ್ಣಕ್ಕೆ ಒಡೆಯ ಚಂದ್ರ, ಈ ಅರ್ಥದಲ್ಲಿ. ಬ್ರಹ್ಮ ಇವನ ಆಹ್ಲಾದಕರ ಸೌಂದರ್ಯವನ್ನ ನೋಡಿ ಅವನನ್ನ ಹಾಗೆ ನಿರ್ಣಯ ಮಾಡ್ತಾನೆ ಚಂದ್ರನನ್ನು. ಮುಂದೆ ಬ್ರಹ್ಮನ ಈ ಕೃಪಾ ಕಟಾಕ್ಷ ದೊರೆತಿರುವುದರಿಂದ ಅವನು ಅತ್ಯಂತ ಉತ್ಸಾಹದಿಂದ ಮೂರೂ ಲೋಕಗಳನ್ನ ನಾನು ಗೆದ್ದೆ ಎನ್ನುವಂತಹ ಭಾವನೆಯನ್ನ ಇಟ್ಕೊಂಡು ರಾಜಸೂಯ ಯಾಗ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ರಾಜಸೂಯ ಯಾಗ ಮಾಡಬೇಕಾದಾಗ ಅವನಿಗೆ ಧರ್ಮಪತ್ನಿ ಬೇಕಾಗಿರ್ತದೆ ಯಜ್ಞೆ ಮಾಡಬೇಕು ಅಂದ್ರೆ. ನಾವು ಇದನ್ನು ಗಮನಿಸ್ಬೇಕು. ಇಲ್ಲೊಂದು ಮತ್ತೊಂದು ವಿಷಯ ಹೊಳೆಯಿತು ಇಲ್ಲಿ. ಸಾಧಾರಣವಾಗಿ ನಾವು ಏನ್ ಆಕ್ಷೇಪ ಬರುತ್ತೆ, ಯಜ್ಞ ಯಾಗಾದಿಗಳನ್ನು ಮಾಡೋದಕ್ಕೆ ಬ್ರಾಹ್ಮಣರಿಗೆ ಮಾತ್ರ ಅಧಿಕಾರ ಅನ್ನೋದಿತ್ತು, ಬೇರೆಯವರಿಗೆ ಅಧಿಕಾರ ಇರಲಿಲ್ಲ ಅನ್ನುವಂಥದ್ದೆಲ್ಲ, ಅದೆಲ್ಲ ಅರ್ಧ ಸತ್ಯ. ಈಗ ಬ್ರಾಹ್ಮಣರಲ್ಲಿ ಈಗ ಬಹುತೇಕ ಪುರಾಣಗಳಲ್ಲಿ ದೊಡ್ಡ ದೊಡ್ಡ ಯಜ್ಞ ಮಾಡಿದವರು ಕ್ಷತ್ರಿಯರೇ ಇದ್ದಾರೆ. ಆಮೇಲೆ ಬ್ರಾಹ್ಮಣರಲ್ಲಿಯೂ ಕೂಡ ಯಜ್ಞ ಯಾಗಾದಿಗಳು ಮಾಡಿದ್ರು ಬ್ರಹ್ಮಚಾರಿ ಅಥವಾ ವಿಧುರನಿಗೆ ಯಜ್ಞ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಬ್ರಾಹ್ಮಣನಾಗಿದ್ರು ಯಜ್ಞದಿಂದ ಅವನು ತಿರಸ್ಕೃತನಾಗಿರಬಹುದು, ಅಂತಹ ಸಾಧ್ಯತೆ ಇದೆ. ಇನ್ ಕೆಲವೊಂದು ಯಜ್ಞ ಯಾಗಾದಿಗಳಿಗೆ ಅವುಗಳು ಕಾಡಿನ ಜನರು, ನಾವು ಇವತ್ತಿನ ಭಾಷೆಯಲ್ಲಿ ಯಾರನ್ನ ಟ್ರೈಬಲ್ಸ್ ಅಂತ ಹೇಳ್ತೀವಿ, ಎಸ್ಟಿ ಅಂತ ಹೇಳ್ತೀವಿ, ಅವರೇ ಆ ಯಜ್ಞಗಳ ಮಾಡಬೇಕು. ಆ ಯಜ್ಞಗಳ ಬ್ರಾಹ್ಮಣರಿಗೂ ನಿಷೇಧ.
ಕಾಡಿನಲ್ಲಿ ಇರುವ ಪಕ್ಷಿಗಳಿಗೆ ಕೆಲವು ರೋಗ ಬಂದಾಗ ಅಲ್ಲಿರುವಂತಹ ಬೇಡ ಜನಾಂಗದವರು ಕೂಡ್ಕೊಂಡು ಆ ಯಜ್ಞ ಮಾಡಬೇಕು. ಆಗಲೇನೆ ಆ ಪಕ್ಷಿಗಳಿಗೆ ರೋಗ ಅನ್ನುವಂತಹದ್ದು ರೋಗದಿಂದ ಮುಕ್ತಿ ಆಗುತ್ತೆ ಅಂತ. ಹೀಗೆ ಸಾಕಷ್ಟು ವಿಚಾರಗಳಿದ್ದಾವೆ. ಬಹುಶಃ ಈ ಒಂದು ನಿಯಮದ ಕಾಲಾಂತರದ ಮಾರ್ಪಾಡು ಕಾಡಿನ ಜನರು ಕಾಡಿನ ದೇವತೆಯನ್ನು ಕುರಿತು ಪೂಜೆ ಉಪಾಸನೆ ಮಾಡ್ಕೊಂಡು ಇವತ್ತಿಗೂ ಬಂದಿದ್ದಾರೆ ಅನ್ನೋದು ಬಹುಶಃ ಆ ಯಜ್ಞದ ಕಾಲಾಂತರದ ಮಾರ್ಪಾಡೇ ಆಗಿರಬಹುದು ಅನ್ನುವಂಥದ್ದು ನನ್ನ ಎಣಿಕೆ. ಹೀಗೆ ಚಂದ್ರನು ರಾಜಸೂಯ ಯಜ್ಞ ಮಾಡಬೇಕು ಅನ್ನುವಂತಹ ಉದ್ದೇಶದಿದ್ದಾಗ ಅವನಿಗೆ ವಿವಾಹವಾಗಿರ್ಲಿಲ್ಲ, ಪತ್ನಿ ಇಲ್ಲಿ ಇರಲಿಲ್ಲ ಅನ್ನೋ ಕಾರಣದಿಂದ ಯಾರನ್ನ ಹೇಗೆ ಮಾಡಬೇಕು ಅಂತ ಹೇಳಿ ಅವನಿಗೆ ರಾಜಸೂಯ ಯಜ್ಞ ಆಗುವಂತಹದ್ದು ಬಹಳ ಬೇಗನೆ ಇತ್ತು. ನಾನು 3 ಲೋಕಗಳನ್ನು ಜಯಿಸಿದ್ದೀನಿ ಅನ್ನುವಂತಹ ಅಹಂಕಾರವೂ ಸೇರಿತ್ತು. ಬ್ರಹ್ಮ ಇವನ ಸೌಂದರ್ಯವನ್ನು ಹೊಗಳಿದ್ದ. ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಬೃಹಸ್ಪತಿಯ ಪತ್ನಿಯಾಗಿರುವಂತಹ ತಾರಾದೇವಿಯನ್ನು ಬಲಾತ್ಕಾರ ರೂಪವಾಗಿ ಅವಳನ್ನು ತೆಗೆದುಕೊಂಡು ತನ್ನಲ್ಲಿ ಇಟ್ಕೊಳ್ತಾನೆ. ಇಟ್ಕೊಂಡು ಅವಳ ಮೂಲಕವಾಗಿ ರಾಜಸೂಯ ಯಜ್ಞ ಅನ್ನುವಂಥದ್ದು ಮಾಡ್ತಾನೆ. ದೇವತೆಗಳ ಗುರು ಬೃಹಸ್ಪತಿಯಾಗಿರುವಂಥವನು ಎಷ್ಟು ಬಾರಿ ಇವನಿಗೆ ನೀನ್ ಮಾಡ್ತಾ ಇರೋದು ಶಾಸ್ತ್ರ ವಿರುದ್ಧ, ಧರ್ಮಸಮ್ಮತಿ ಅಲ್ಲ ಅಂತೇಳಿ ತಿಳಿ ಹೇಳಿದ್ರು ಯಾವ ಮಾತಿಗೂ ಅವನ ಅಹಂಕಾರದಿಂದ, ಅವನ ಸೌಂದರ್ಯದ ಅಹಂಕಾರ, ಬ್ರಹ್ಮ ಕೊಟ್ಟ ಒಂದು ಅಧಿಕಾರದಿಂದ ಬಂದ ಅಹಂಕಾರ ಇತ್ಯಾದಿಗಳಿಂದ ಅವನು ಬೃಹಸ್ಪತಿ ಯಾವ ಮಾತನ್ನು ಕೇಳದೇನೆ, ಅವನ ಪತ್ನಿ ತಾರೆಯನ್ನು ಅವನಿಗೆ ಹಿಂದಿರುಗಿಸದೇನೆ ತನ್ನಲ್ಲೇನೆ ಅವಳನ್ನ ಬಲಾತ್ಕಾರ ಪೂರ್ವಕವಾಗಿ ಇಟ್ಕೊಳ್ಳುವಂಥವನಾಗ್ತಾನೆ. ಹೀಗಾದಾಗ ಬೃಹಸ್ಪತಿ ಅವನ ಮಾತು ಯಾವುದು ಕೇಳಲೇ ಇಲ್ಲ ಅಂತ ಅನ್ನುವಾಗ ಅವನು ಇಂದ್ರನ ಮೊರೆ ಹೋಗ್ತಾನೆ. ಇಂದ್ರ ಅವನ ಎಲ್ಲಾ ಸೈನ್ಯ ಸಹಿತವಾಗಿ ಬೃಹಸ್ಪತಿ ಕಡೆಗೆ ನಿಲ್ತಾನೆ. ಸ್ವಾಭಾವಿಕವಾಗಿಯೇನೆ ಬೃಹಸ್ಪತಿಯ ಜೊತೆಗೆ ದ್ವೇಷ ಇರುವಂತಹ ಶುಕ್ರಾಚಾರ್ಯ, ದೈತ್ಯ ಗುರು ಶುಕ್ರಾಚಾರ್ಯನು ತನ್ನ ಎಲ್ಲಾ ಸೈನ್ಯದ ಜೊತೆಗೆ ಚಂದ್ರನ ಜೊತೆಗೆ ನಿಲ್ತಾನೆ. ಆಮೇಲೆ ಬೃಹಸ್ಪತಿಗೆ ಜ್ಞಾನ ವರಗಳನ್ನು ಕೊಟ್ಟಂತಹ ರುದ್ರ ತನ್ನ ಎಲ್ಲಾ ಭೂತಗಣಗಳ ಜೊತೆಗೆ ಬೃಹಸ್ಪತಿಯ ಜೊತೆಗೆ ನಿಲ್ತಾನೆ. ಹೀಗೆ ಬೃಹಸ್ಪತಿಯ ಪರವಾಗಿ ಇಂದ್ರ ಮತ್ತು ಇಂದ್ರನ ಸೇನೆ, ರುದ್ರ ಮತ್ತು ರುದ್ರಗಣ, ಚಂದ್ರನ ಪರವಾಗಿ ಚಂದ್ರ ಮತ್ತು ಆ ಶುಕ್ರಾಚಾರ್ಯರು ಮತ್ತು ದೈತ್ಯ ಸೇನೆ, ಇವರಿಬ್ಬರ ಮಧ್ಯದಲ್ಲಿ ಘೋರವಾಗಿ ಯುದ್ಧ ನಡೆಯುತ್ತೆ. ತಾರಾದೇವಿಯಗೋಸ್ಕರವಾಗಿ ದೇವದಾನವರ ಮಧ್ಯದಲ್ಲಿ ಅತ್ಯಂತ ಭಯಂಕರ ಯುದ್ಧ ನಡೆದು ದೇವತಾ ವಂಶದಲ್ಲಿಯೂ ದಾನವರ ವಂಶದಲ್ಲಿಯೂ ಸಂಪೂರ್ಣವಾಗಿ ನಿರ್ನಾಮವಾಗಿ ಹೋಗುವಂತಹ ಸ್ಥಿತಿಗೆ ಈ ಯುದ್ಧ ತಲುಪೀತು ಎನ್ನುವಂತಹ ಭಯದಿಂದ ಬೃಹಸ್ಪತಿಯ ತಂದೆಯಾಗಿರುವಂತಹ ಅಂಗಿರಸ್ ಚತುರ್ಮುಖ ಬ್ರಹ್ಮನಿಗೆ ಹೋಗಿ ಬೇಡಿಕೊಳ್ತಾನೆ, ಹೇಗಾದರೂ ಮಾಡಿ ಈ ಯುದ್ಧವನ್ನು ನಿಲ್ಲಿಸಬೇಕು, ಇಲ್ದಿದ್ರೆ ದೇವಕುಲ ದಾನವ ಕುಲ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತೆ ಅಂತ. ಅದರಿಂದ ಎಚ್ಚೆತ್ತುಕೊಂಡಂತಹ ಚತುರ್ಮುಖ ಬ್ರಹ್ಮನು ಚಂದ್ರನ ಹತ್ತಿರ ಹೋಗಿ ಅವನನ್ನ ಗದರಿಸಿ ಆ ತಾರೆಯನ್ನ ಹಿಂದಿರುಗಿಸು ಅಂತ ಹೇಳ್ದ. ಯಾಕಂದ್ರೆ ಬ್ರಹ್ಮನೇ ವರ ಕೊಟ್ಟಿದ್ದು, ಈಗ ಬ್ರಹ್ಮನೇ ಹೇಳಿದ್ಮೇಲೆ ಚಂದ್ರನಿಗೆ ಬೇರೆ ದಾರಿ ಇಲ್ಲ, ಹಿಂತಿರುಗಿಸಿ ಕೊಡ್ತಾರೆ. ಆವಾಗ ಅವಳು ಗರ್ಭಿಣಿಯಾಗಿರ್ತಾಳೆ. ಮತ್ತೆ ಆ ಇಬ್ಬರ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೃಹಸ್ಪತಿ ನನ್ನ ಕ್ಷೇತ್ರ ಬೇರೆ ಯಾರಿಂದಲೂ ಇಡಲ್ಪಟ್ಟಂತಹ ಈ ಬೀಜವನ್ನ ನಾನು ಒಪ್ಪಿಕೊಳ್ಳಲಾರದೆ, ಆ ಬೀಜವನ್ನ ಆ ಗರ್ಭವನ್ನ ಬಿಟ್ಟು ನೀನು ಬರಬೇಕು ಅಂತ ಬೃಹಸ್ಪತಿ ಆಗ್ರಹ ಮಾಡ್ತಾನೆ. ಆವಾಗ ಅವಳು ಆ ಗರ್ಭವನ್ನ ತ್ಯಜಿಸಿದಾಗ ಅದರಿಂದ ಸುವರ್ಣ ಕಾಂತಿ ಉಳ್ಳಂತಹ ಒಂದು ಬಹಳ ಸುಂದರವಾದ ಮಗು ಶಿಶು ಹುಟ್ಟುತ್ತೆ. ಆ ಮಗುವಿನ ಕಾಂತಿ ಸೌಂದರ್ಯ ನೋಡಿ ಬೃಹಸ್ಪತಿ ಮತ್ತು ಚಂದ್ರ ಇಬ್ಬರು ಈ ಮಗು ನನಗ್ ಬೇಕು ಅಂತ ಹೇಳಿ ಆಕರ್ಷಿತರಾಗಿ ಮತ್ತೆ ಜಗಳ ಶುರು ಆಗುತ್ತೆ, ನನಗ್ ಬೇಕು ಅಂತ. ಆದ್ರೆ ಅದು ಯಾರ ಮಗು ಅನ್ನೋದು ತಾಯಿಗೆ ಮಾತ್ರ ಗೊತ್ತು. ಅವಳು ಮಾತ್ರ ಯಾರ ಪರವಾಗಿಯೂ ಹೇಳ್ದೇನೆ ಸುಮ್ಮನೆ ನಿಂತಿರ್ತಾಳೆ. ಬೃಹಸ್ಪತಿ ಮತ್ತು ಚಂದ್ರನ ಮಧ್ಯೆ ಇದು ನನ್ನ ಮಗು ಎಂಬುದಾಗಿ ಮಾತುಕತೆ ಚರ್ಚೆ ಎಲ್ಲ ನಡೀತಾ ಇರ್ತದೆ. ಕೊನೆಗೆ ಆ ಮಗುನು ಕೇಳುತ್ತೆ, ನಾನು ಯಾರಿಗ್ ಸೇರ್ಬೇಕಾದವನು, ದಯವಿಟ್ಟು ಹೇಳು ಅಂತ ಕೇಳಿದಾಗ ಅವಾಗ್ಲೂ ಅವಳು ಸುಮ್ಮನೆ ಕೂತಿರ್ತಾಳೆ,
ಏನು ಹೇಳೋದಿಲ್ಲ. ಹೀಗಾಗಿ ಕೊನೆಗೆ ಬೈಯುವುದಾಗತ್ತೆ. ಆ, ಎಲ್ಲ ಬೃಹಸ್ಪತಿಯಿಂದ ಬೈಯೋದು ಎಲ್ಲ ಆದಾಗ ಹೀಗಾದ್ರೆ ಸರಿ ಇಲ್ಲ ಅಂತ ಹೇಳಿ ಬ್ರಹ್ಮ ಬಂದು ಅವಳನ್ನ ಈ ಗುಂಪಿನಿಂದ ಸ್ವಲ್ಪ ದೂರ ಕರೆದುಕೊಂಡು ಹೋಗಿ ಸಮಾಧಾನ ಪೂರ್ವಕವಾಗಿ ಅವಳನ್ನ ಕೇಳಿದಾಗ ಅವಳು ಹೇಳ್ತಾಳೆ ಸೋಮಸ್ಯ ಅಂತ. ಈ ಮಗು ಚಂದ್ರನ ಮಗು ಅಂತ ಹೇಳಿದಾಗ ಚಂದ್ರ ಅವನನ್ನು ತೆಗೆದುಕೊಂಡು ಆ ಮಗುವನ್ನು ತೆಗೆದುಕೊಂಡು ಹೋಗ್ತಾನೆ. ಈ ಘಟನೆಯಲ್ಲಿ ನನ್ನ ಆ ಮಗುವಿನ ಬುದ್ಧಿವಂತಿಕೆಯ ಪರಿಚಯ ಏನು ಅಂತ ಹೇಳಿದ್ರೆ, ನನಗೆ ಯಾರು ಸೇರಬೇಕು, ಯಾರ ಕಡೆ ಸೇರಬೇಕು ಅಂತ ಚರ್ಚೆ ನಡೆದಿರುವಾಗ ಬ್ರಹ್ಮನನ್ನ ಮಧ್ಯದಲ್ಲಿ ಪ್ರವೇಶ ಮಾಡಿಸಿ ಬ್ರಹ್ಮನ ಮೂಲಕ ಈ ರಹಸ್ಯವನ್ನು ಹೊರತೆಗೆಸುವಂತಹ ಬುದ್ಧಿವಂತಿಕೆ ಆ ಮಗುವಿನದ್ದಾಗಿರುತ್ತೆ. ಅವನ ಒಂದು ಬೇಡಿಕೆಯ ಮೇಲೆಗೆ ಬ್ರಹ್ಮ ಅಲ್ಲಿ ಪ್ರತ್ಯಕ್ಷವಾಗಿ ತಾರಾದೇವಿಯನ್ನ ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಯಾರ ಮಗು ಅಂತ ಕೇಳಿದಾಗ ಈ ಒಂದು ಬುದ್ಧಿವಂತಿಕೆಯ ಪ್ರದರ್ಶನದಿಂದ ಚತುರ್ಮುಖ ಬ್ರಹ್ಮ ಅವನಿಗೆ ಬುಧ ಅಂತ ಹೆಸರಿಡುತ್ತಾನೆ. ಈಗ ಅವನು ಬುಧ, ಹೀಗಾಗಿ ಚಂದ್ರನ ಮಗ ಬುಧನಾಗ್ತಾನೆ. ಆಮೇಲೆ ಚಂದ್ರ ಆ ಬುಧನನ್ನ ಕರೆದುಕೊಂಡು ಸಂತೋಷವಾಗಿ ಆ ಕಡೆ ಇರ್ತಾನೆ. ಆ ಬುಧನಿಂದ ಇಳೆ ಎಂಬ ಸ್ತ್ರೀಯಲ್ಲಿ ಪುರೂರವ ಹುಟ್ಟುತ್ತಾನೆ. ಯಾರು ಈ ಇಳೆ ಅಂದ್ರೆ, ನಾವು ಮತ್ತೆ ಈ 9ನೇ ಸ್ಕಂದದ 1ನೇ ಅಧ್ಯಾಯಕ್ಕೆ ಹೋಗ್ತೀವಿ. ಸುದ್ಯುಮ್ನ ಅನ್ನುವಂತಹ ಒಬ್ಬ ರಾಜ ಇರ್ತಾನೆ. ಅವನಿಗೆ 15 ದಿವಸ ತಂದೆ ಯಜ್ಞ ಮಾಡ್ತಾ ಇರುವಾಗ ಗಂಡು ಮಗು ಬೇಡಿರ್ತಾನೆ, ತಾಯಿ ಹೆಣ್ಣು ಮಗು ಬೇಡಿರ್ತಾಳೆ. ಆ ಪುರೋಹಿತರು ತಾಯಿ ಮಾತನ್ನು ಕೇಳಿ ಆ ಸ್ತ್ರೀಗೆ ಹೆಣ್ಮಗು ಹುಟ್ಟುವಂತಹ ಒಂದು ಮಂತ್ರ ಹೇಳಿ ಸ್ವಾಹಾಕಾರ ಹಾಕಿರ್ತಾರೆ. ಆ ಕಥೆ ನೆನಪಿಸ್ಕೊಳ್ಬಹುದು. ಆದ್ರಿಂದ ಇವನು 15 ದಿವಸ ಪುರುಷನಾಗಿರ್ತಾನೆ, 15 ದಿವಸ ಸ್ತ್ರೀಯಾಗಿರ್ತಾನೆ ಅನ್ನುವಂತಹದ್ದು ಕಥೆ. ವಸಿಷ್ಠರ ನೇತೃತ್ವದಲ್ಲಿ ಆಗಿರುವಂತಹದ್ದು ಘಟನೆ. ಇದನ್ನ ನಾವು ಕಥೆ ಕೇಳಿದೀವಿ. ಆ ಪುರುಷಾಕೃತಿಯಲ್ಲಿರುವಾಗ ಸುದ್ಯುಮ್ನ ಅವನ ಹೆಸರು, ಸ್ತ್ರೀ ಆಕೃತಿಯಲ್ಲಿರುವಾಗ ಇಳ. ಬುಧ ಆ ಇಳೆಯ ಜೊತೆಗೆ ವಿವಾಹವಾಗಿ ಆ ಇಳೆಯಿಂದ ಪುರೂರವ ಜನಿಸ್ತಾನೆ. ಆ ಪುರೂರವನ ಸೌಂದರ್ಯ ಇಷ್ಟು ಸುಂದರವಾಗಿತ್ತು ಅಂತ ಹೇಳಿದ್ರೆ, ಮನ್ಮಥನೇ ನಾಚುವಂತೆ ಸೌಂದರ್ಯವಾಗಿರುತ್ತೆ. ಎಲ್ಲಾ ಲಕ್ಷಣಗಳುಳ್ಳ ರೂಪ, ಲಾವಣ್ಯ, ಗುಣ, ಔದಾರ್ಯ, ಈ ಶೀಲ, ಈ ಎಲ್ಲವುಗಳಿಂದ ಹೇಳಿ ಮಾಡಿಸಿದ ಹಾಗಿರಬೇಕೋ ಹಾಗೆ ಅವನ ಪುರೂರವನ ಸೌಂದರ್ಯ. ಒಂದ್ ದಿವಸ ಇಂದ್ರನ ಸಭೆಯಲ್ಲಿ ನಾರದರು ಆ ಪುರೂರವನ ಸೌಂದರ್ಯವನ್ನು ಹೊಗಳ್ತಾ ಇರುವಾಗ ಅಲ್ಲಿಯೇ ಇರುವಂತಹ ಊರ್ವಶಿ ಅಪ್ಸರೆ ಇದನ್ನ ಕೇಳಿಸ್ಕೊಂಡು, ನಾನು ಹಾಗಾದ್ರೂ ಮಾಡಿ ಆ ಪುರೂರವನ ದರ್ಶನ ಪಡ್ಕೊಳ್ಬೇಕು ಅಂತ, ಅವನ ಜೊತೆಗೆ ಇರಬೇಕು ಅನ್ನುವಂತಹ ರೀತಿಯಲ್ಲಿ ಅವಳ ಮನಸ್ಸಾಗತ್ತೆ ಅವನ ನಾರದನ ವರ್ಣನೆಯನ್ನ ಕೇಳಿ. ಅವಳ ಮನಸ್ಸಿನಲ್ಲಿ ಪುರೂರವನ ಬಗ್ಗೆ ಆಸೆ ಹುಟ್ಟುತ್ತೆ. ಹಾಗಾಗಿ ಅವನು ಯಾವುದೋ ಒಂದು ಸಂದರ್ಭದಲ್ಲಿ ಸೂರ್ಯ, ವರುಣ ಈ ಊರ್ವಶಿಗೆ ನೀನು ಭೂಲೋಕದಲ್ಲಿ ವಾಸ ಮಾಡು ಅನ್ನುವಂತಹ ಶಾಪ ಕೊಟ್ಟಿರ್ತಾರೆ. ಆ ಶಾಪವನ್ನ ಅವಳು ಇವಾಗ ಗ್ರಹಿಸಿ ಸ್ವೀಕರಿಸಿ 2 ಕುರಿಮರಿಗಳನ್ನ ತನ್ನ ಪಕ್ಕಕ್ಕೆ ತೆಗೆದುಕೊಂಡೋಗಿ ಆ ಪುರೂರವ ಎಲ್ಲಿರ್ತಾನೆ ಅಲ್ಲಿ ಹೋಗ್ತಾಳೆ. ಅಲ್ಲಿ ಪುರೂರವನು ಕೂಡ ಇವಳ ಸೌಂದರ್ಯ ನೋಡಿದ ತಕ್ಷಣ ಎಲ್ಲ ಕೆಲಸಗಳನ್ನು ಮಾಡುತ್ತಿರುವಂತಹ ಎಲ್ಲ ಕೆಲಸಗಳಿಂದ ಮನಸ್ಸು ವಾಪಸ್ ಬಂದು ಕೇವಲ ಊರ್ವಶಿಯ ಮೇಲೇನೆ ನೆಲೆ ನಿಟ್ಟುವಂಥವನಾಗ್ತಾನೆ. ಅದನ್ನ ಪರಸ್ಪರ ಇಬ್ರು ಕಣ್ಣುಗಳು ಕಲ್ತಾಗ ಪುರೂರವನ್ ಕೇಳ್ತಾನೆ, ಸ್ವಾಗತಂತೆ ವರಾರೋಹೆ ಯಾಸ್ಯತಾಂ ಕರವಾಮಕಿಂ ಸಂಭ್ರಮಸ್ವ ಮಯಾ ಸಾಕಂ ರತಿರ್ನೌ ಶಾಶ್ವತೀ ಸಮಾಹ. ಆ ಸೌಂದರ್ಯವನ್ನು ನೋಡಿ ಮುಂಚೆ ಸ್ವಾಗತ ಮಾಡ್ತಾನೆ. ನೀನ್ ಯಾರು, ಎಲ್ಲಿಂದ ಬಂದೆ, ನಿನ್ ಪ್ರಯಾಣ ಹೇಗಿತ್ತು ಎಲ್ಲ ಕೇಳ್ಕೊಂಡ್ಬಿಟ್ಟು ನಿನ್ನ ಸೌಂದರ್ಯವನ್ನೆಲ್ಲ ಹೊಗಳಿ ಏನ್ ಮಾಡೋಣ ಅಂತ ಕೇಳಿದಾಗ, ಸಂಭ್ರಮಸ್ವ ಮಯಾ ಸಾಕಂ, ನನ್ ಜೊತೆಗೆ ನೀನ್ ರಮಿಸ್ಬೇಕು ಅಂತ ಕೇಳಿದಾಗ ಊರ್ವಶಿ ಹೇಳ್ತಾಳೆ,
ಕಸ್ಯಾಸ್ತೈನ ಸಜ್ಜೇತ ಮನೋದೃಷ್ಟಿಶ್ಚ ಸುಂದರ ಯದಂಗಾಂತರಂಗಮಾಸಾದ್ಯ ನ ಚ ಹ್ಯವತೆ ಹರಿರಂಸೆಯ. ನಿನ್ನ ಸೌಂದರ್ಯವನ್ನ ನೋಡಿ ಯಾವ ಸ್ತ್ರೀ ತಾನೇ ಒಲ್ಲೆ ಅಂತ ಹೇಳುವಳು. ಆದ್ರಿಂದ ನನ್ನ ಮನಸ್ಸಿನಲ್ಲಿಯೂ ಅದೇ ಇಚ್ಛೆ ಇದೆ, ಆದ್ರೆ ನನ್ನ ಕೆಲವು ನಿಯಮಗಳಿದಾವೆ ಅಂತ ಅವಳು ಹೇಳ್ತಾಳೆ. ಮೊದಲೇ ಅಪ್ಸರಸೆ, ಭೂಲೋಕದಲ್ಲಿ ಇರುವ ಯೋಗ್ಯಗಳಲ್ಲ, ಅಂದ್ರೆ ಅವಳಿಗಾಗಿಯೇ ಗಂಧರ್ವ ಲೋಕ ಅಂತ ಒಂದು ಇದೆ. ಇಂದ್ರನ ಆಸ್ಥಾನದಲ್ಲಿರುವಂತವಳು, ವೈಭೋಗವನ್ನು ನೋಡದಂಥವಳು ಈ ಭೂಲೋಕದಲ್ಲಿ ಇರೋದು ಅವಳಿಗೂ ಇಷ್ಟ ಇರೋದಿಲ್ಲ. ಆದ್ರೂ ಆ ಒಂದು ಶಾಪ ಕಾರಣದಿಂದ ಗ್ರಹಿಸಿರ್ತಾಳೆ. ಪ್ಲಸ್ ಇವಾಗ ಆ ಪುರೂರವನ ಸೌಂದರ್ಯ ಬೇಕು, ಆದ್ರೆ ಇಲ್ಲಿರೋದು ಆಗೋದಿಲ್ಲ. ಆ ಕಾರಣದಿಂದ ಅವಳೊಂದು ವಾಪಸ್ ಹೋಗೋದಕ್ಕೆ, ತನ್ನ ಲೋಕಕ್ಕೆ ತಾನು ಹೋಗೋದಕ್ಕೆ ಒಂದು ಬಾಗಿಲು ಇವಾಗಲೇನೆ ತೆಗೆದಿಟ್ಕೊಳ್ತಾಳೆ ಈ ಷರತ್ತುಗಳ ಮೂಲಕ. ಏನದ ಷರತ್ತುಗಳು ಅಂತ ಹೇಳಿದ್ರೆ, ನನ್ನ ಈ 2 ಕುರಿಮರಿಗಳನ್ನ ನಿನ್ನ ಹತ್ರ ಕೊಡ್ತೇನೆ, ಅವುಗಳ ರಕ್ಷಣೆ ನಿನ್ನ ಜವಾಬ್ದಾರಿ. ಮೊದಲನೇದ್ದು. ಎರಡನೇದ್ದು, ನಾನು ನಿನ್ನನ್ನ ನಮ್ಮಿಬ್ಬರ ರಮಣ ಕಾಲದಲ್ಲಿ ಹೊರತುಪಡಿಸಿ ನಗ್ನವಾಗಿ ನೋಡ್ಲಾರೆ. ಹಾಗೇನಾದ್ರೂ ನೋಡಿದ್ದಾದ್ರೆ ಆವತ್ತಿನ ದಿವಸವೇ ನಾನು ವಾಪಸ್ ನನ್ನ ಲೋಕಕ್ಕೆ ನಾನು ಹೋಗ್ತೇನೆ ಅನ್ನುವಂಥದ್ದು. ಅವನು ಸೌಂದರ್ಯವಾಗಿರ್ತಾನೆ. ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಬರ್ತದೆ, ನ ಸುಖ ನ ಭಯಂ ನ ಲಜ್ಜಾ ಅಂತ. ಕಾಮದಲ್ಲಿ ತಲ್ಲೀನರಾಗಿರೋರಿಗೆ ಲಜ್ಜೆನೂ ಇರೋದಿಲ್ಲ, ಭಯನೂ ಇರೋದಿಲ್ಲ ಅನ್ನುವಂಥ ಮಾತು. ಹಾಗಾಗಿ ಅವನು ಹೆಚ್ಚು ಯೋಚನೆ ಎಲ್ಲ ಮಾಡಲಾರದೆ ಅವಳ ಸೌಂದರ್ಯಕ್ಕೆ ಮಾರು ಹೋಗಿ ಅವಳ ಹೇಳಿರುವಂತಹ 2 ನಿಬಂಧನೆಗಳನ್ನ ಒಪ್ಪಿಕೊಳ್ತಾನೆ. ಹಾಗೆ ಅವರು ಸುಖವಾಗಿ ಕಾಲ ಕಳೀತಾ ಇರ್ತಾರೆ, ರತಿ ಕ್ರೀಡೆಯಲ್ಲಿ ಭಾಗವಹಿಸ್ಕೊಂಡು ಸುಖವಾಗಿರ್ತಾರೆ. ಆದ್ರೆ ದೇವಲೋಕದಲ್ಲಿ ಇಂದ್ರ ಅಪ್ಸರೆಯನ್ನು ಹುಡುಕ್ಲಿಕ್ಕೆ ಶುರು ಮಾಡ್ತಾನೆ. ಎಲ್ಲಿ ಅಪ್ಸರೆ ಕಾಣ್ತಾ ಇಲ್ಲ, ಬಹಳ ದಿವಸದಿಂದ ಎಲ್ಲಿದ್ದಾಳೆ ಅಂತ ಹೇಳಿ ಆ ಗಂಧರ್ವರನ್ನ ಅವರನ್ನು ಹುಡುಕೊಳ್ಳು ಬಾ ಅಂತ ಕಳಿಸಿದಾಗ ಆ ಗಂಧರ್ವರು ಇರೋ ಭೂಮಿ ಮೇಲೆ ಇರೋದು ಗೊತ್ತಾಗತ್ತೆ. ಅಲ್ಲಿ ಹೋಗಿ ಅವರ ಕುರಿಮರಿಗಳನ್ನ ಕದ್ಕೊಂಡ್ಬಿಟ್ಟು ಅಪಹರಣ ಮಾಡ್ಕೊಂಡು ಹೋಗೋಕೆ ಶುರು ಮಾಡ್ತಾರೆ. ಆವಾಗ ಊರ್ವಶಿ, ನನ್ನ ಕುರಿಮರಿಗಳು ತಗೊಂಡು ಹೋಗ್ತಾ ಇದ್ದಾರೆ, ನಾನು ನಿನ್ನನ್ನು ನಂಬಿ ನಿನ್ನ ಕೈಯಲ್ಲಿ ಕೊಟ್ಟನಲ್ಲ, ನೀನ್ ಮಹಾಶೂರ ಧೀರ ಅಂತ ಇಟ್ಕೊಂಡು, ಆದ್ರೆ ನನ್ನ ಕುರಿಗಳು ತಗೊಂಡು ಹೋಗ್ತಾ ಇದ್ದಾರೆ, ನೀನ್ ಇಲ್ಲೇ ಇದೀಯಾ ಅಂತ ಹೇಳಿ ಅವ್ರು ಕೂಗಾಡಿದಾಗ ಆ ಇದ್ರಲ್ಲಿಯೇನೆ ಅದೇ ಅವಸ್ಥೆಯಲ್ಲಿಯೇನೆ ಖಡ್ಗವನ್ನು ತೆಗೆದುಕೊಂಡು ಆ ಕುರಿಗಳಲ್ಲಿ ಹೋಗ್ತಾನೆ. ಅಂದ್ರೆ ನಗ್ನಾವಸ್ಥೆಯಲ್ಲಿಯೇನೆ ಖಡ್ಗವನ್ನು ತೆಗೆದುಕೊಂಡು ಕುರಿಗಳ ಹಿಂದೆ ಹೋಗ್ತಾನೆ. ಇವನು ಬಂದಿರೋದು ನೋಡಿ ಆ ಗಂಧರ್ವರು ಕುರಿಗಳನ್ನ ಅಲ್ಲೇ ಬಿಟ್ಟು ಮಾಯವಾಗ್ತಾರೆ. ಇವನು ಆ ಕುರಿಗಳನ್ನು ಹೊಡ್ಕೊಂಡು ಹೊರಗೆ ಬರ್ತಾನೆ. ಆವಾಗ ಅವಳು ಹೇಳ್ತಾಳೆ, ನನ್ನ 2ನೇ ನಿರ್ಬಂಧವು ನೀನು ಮುರಿದು ಹಾಕಿದ್ದಾಯ್ತು. ಇವಾಗ ನಾನು ರತಿ ಸಂದರ್ಭದಲ್ಲಿ ಮಾತ್ರ ನಗ್ನಾಗಿ ನೋಡ್ಲಿ ಬಯಸ್ತೇನೆ ಅಂತ ಹೇಳಿದ್ದೆ, ಇವಾಗ ನೀನು ಆ ಕುರಿಗಳನ್ನು ತೆಗೆದುಕೊಂಡು ಬಂದು ಹೀಗೆ ಬಂದಿದ್ದೆ, ಆ ಕಾರಣದಿಂದ ನೀನು ನನ್ನ ಮಾತು ಮುರಿದ ಹಾಗಾಯ್ತು, ನಾನು ನನ್ನ ಲೋಕಕ್ಕೆ ಹೋಗ್ತೇನೆ ಅಂತ ಹೇಳಿ ಅವಳು ಅಲ್ಲಿಂದ ತನ್ನ ಲೋಕಕ್ಕೆ ಹೋಗ್ಲಿಕ್ಕೆ ಶುರು ಮಾಡ್ತಾಳೆ. ಅಂದ್ರೆ ವಾಪಸ್ ತನ್ನ ಲೋಕಕ್ಕೆ ಹೋಗ್ತಾಳೆ. ಈ ಕಡೆ ಇವನು ಅವಳಿಲ್ಲದೆ ಇರುವುದರಿಂದ ಹೆಚ್ಚು ಕಡಿಮೆ ಮತಿಭ್ರಾಂತನಾಗಿ ಹುಚ್ಚನಂತೆ ಎಲ್ಲಾ ಕಡೆ ಅವಳನ್ನೇ ಹುಡುಕ್ತಾ ಇರುವಂತಹ ಸಂದರ್ಭದಲ್ಲಿ ಅವಳನ್ನು ಹುಡುಕ್ತಾ ಕುರುಕ್ಷೇತ್ರದ ಒಂದು ಏಕಾಂತ ಸ್ಥಳದಲ್ಲಿ ಆ ಉರ್ವಶಿ ಮತ್ತು 5 ಜನ ಗೆಳತಿಯರು ಅಲ್ಲಿ ಬಂದು ಜಲಕ್ರೀಡೆ ಆಟ ಏನೋ ಮಾಡ್ತಾ ಇರ್ತಾರೆ. ಅಲ್ಲಿ ನೋಡಿದ ತಕ್ಷಣ ಅವನಿಗೆ ಮತ್ತೆ ಸಂತೋಷವಾಗುತ್ತೆ. ಆವಾಗ ನಾನು ಎಲ್ಲವನ್ನೂ ಬಿಟ್ಟು ನಿನ್ನನ್ನು ಹುಡುಕ್ತಾ ಇಲ್ಲಿಗೆ ಬಂದಿದ್ದೇನೆ, ನೀನ್ ವಾಪಸ್ ನನ್ನ ಜೊತೆ ಬರಬೇಕು ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ನೀನು ಮೊದಲೇ ಅವಳು ಅಪ್ಸರಸೆ ಗಂಧರ್ವ ಲೋಕದಲ್ಲಿರುವಂತವಳು, ಈ ಭೂಲೋಕದಲ್ಲಿ ಅವಳಿಗೆ ಇಷ್ಟ ಇರೋದಿಲ್ಲ. ಆದ್ರೂ ಅವಳನ್ನ ರಾಜನನ್ನ ಸಮಾಧಾನ ಪಡಿಸೋದಕ್ಕೆ ಅನೇಕ ಒಂದು ಬೋಧಗಳನ್ನ ಹೇಳಿ, ಯಾಕೆ ನೀನು ಇಂತಹ ಪರಾಕ್ರಮಿಶಾಲಿ ರಾಜನಾಗಿದ್ರು ಒಬ್ಬ ಸ್ತ್ರೀಗೋಸ್ಕರ ಎಲ್ಲವನ್ನೂ ಬಿಟ್ಟು ಹೀಗೆ ಬರೋದು ನಿಂಗೆ ಶೋಭೆ ಕಾಣುತ್ತೇನೋ ಎನ್ನುವಂತಹ ರೀತಿಯಲ್ಲಿ ಎಲ್ಲಾ ಮಾತುಗಳನ್ನೆಲ್ಲ ಹೇಳಿ ಕೊನೆಗೆ ಏನ್ ಹೇಳ್ತಾರೆ, ನೀನ್ ಇವಾಗ ಅವಳ ಹತ್ರ ಒಂದು ಮಗು ಇರುತ್ತೆ, ಅದು ಆ ಪುರೂರವನ ಮಗುವೇ ಆಗಿರುತ್ತೆ. ಆ ಮಗುವನ್ನ ಅವನಿಗೆ ಕೊಟ್ಟು, ಇದೋ ನಿನ್ನ ಮಗು. ಆ ಮಗುವಿನ ಹೆಸರು ಇದರಲ್ಲಿ ಬಂದಿಲ್ಲ ಈ ಅಧ್ಯಾಯದಲ್ಲಿ, ಮುಂದೆಲ್ಲಾದ್ರೂ ಬರಬಹುದೇನೋ.
ನಿನ್ನ ಇದು ನಿನ್ನ ಮಗು ಸಂತಾನ, ಇದನ್ನ ನೀನು ಪಡೆದುಕೋ. ವರ್ಷದಲ್ಲಿ ಒಂದು ಬಾರಿ ನೀನು ನನ್ನ ಜೊತೆ ರಮಿಸಬಹುದು. ಆವಾಗ ನಾನು ನಿನಗೆ ಪ್ರತಿ ವರ್ಷ ಒಂದೊಂದು ಮಗುವನ್ನು ಹೆತ್ಕೊಡ್ತೇನೆ ಅಂತ ಹೇಳಿ ಅವಳು ಅವಳು ವಚನವನ್ನು ಕೊಡ್ತಾಳೆ. ಆ ಪ್ರಕಾರ ಮುಂದೆ ಅವನಿಗೆ ಆ ಪುರೂರವ ಊರ್ವಶಿಯರಲ್ಲಿ 6 ಜನ ಮಕ್ಕಳು ಸಂತಾನವನ್ನು ಪಡ್ಕೊಳ್ತಾರೆ. ಈಗಿರೋ ಒಂದು ಹೆಸರು ಬಿಟ್ಟು ಇನ್ನೂ 6 ಜನ ಸಂತಾನವನ್ನು ಪಡ್ಕೊಳ್ತಾರೆ. ಅವರಲ್ಲಿ ಆಯು, ಶ್ರುತಾಯು, ಸತ್ಯಾಯು, ರಯ, ವಿಜಯ, ಜಯ ಎನ್ನುವಂಥವ್ರು 6 ಜನ. ಆ 6 ಜನರಿಂದ ಮುಂದೆ ಆ ಪುರೂರವನ ವಂಶಾವಳಿ ಅನ್ನುವಂತಹದ್ದು ಮುಂದೆ ಬೆಳೆಯುತ್ತೆ. ಮೊದಲನೇ ಹುಟ್ಟಿರುವಂತಹ ಈ ಮಗನ ಹೆಸರು ಕಾಣಿಸ್ತಾ ಇಲ್ಲ, ಮುಂದೆ ಬಂದಿರಬಹುದು, ಅಥವಾ ಬೇರೆ ಸಂದರ್ಭದಲ್ಲಿ ಇದರ ಕಥೆಯ ರೆಫರೆನ್ಸ್ ಹೇಳಿ ಅಲ್ಲಿಂದ ಹೊಸ ವಂಶ ಶುರು ಆಗಿರಬಹುದು, ಅದನ್ನು ಹೇಳ್ತಾರೆ. ಈ ಪುರೂರವನ ವಂಶದಲ್ಲಿಯೇನೆ ಮುಂದೆ ಸತ್ಯವತಿ ಅನ್ನುವಂಥವಳು ಹುಟ್ಟುತ್ತಾಳೆ. ಆ ಸತ್ಯವತಿಯ ಒಂದು ಮುಂದೆ ವಂಶದಿಂದಲೇನೆ ಪರಶುರಾಮ ಅನ್ನುವಂಥವ್ರು ಅಲ್ಲಿವರೆಗೂ ಕಥೆಯನ್ನು ತೆಗೆದುಕೊಂಡು ಹೋಗ್ತಾರೆ. ಅದನ್ನ ನಾವು ಮುಂದಿನ ಅಧ್ಯಾಯದಲ್ಲಿ ನೋಡ್ತೇವೆ. ಆ ಕಥಾ ಭಾಗವನ್ನ ನಾಳೆ ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ಈ ಪುರೂರವ ಮತ್ತು ಊರ್ವಶಿಯರ ಮತ್ತು ಬುಧ ಬೃಹಸ್ಪತಿಯರ, ಚಂದ್ರ ಮತ್ತು ಬೃಹಸ್ಪತಿಯರ ಮತ್ತು ಪುರೂರವ ಊರ್ವಶಿಯರ ಕಥೆಯನ್ನ ನಾವು ಪುರಾಣದ ಕಥೆಯನ್ನ ಪುರಾಣವಾಗಿಯೇನೆ ಗ್ರಹಿಸಿ ಇವತ್ತಿನ ಪಾಠಕ್ಕೆ ಮಂಗಳವನ್ನು ಹೇಳ್ತೇವೆ. ತಮ್ಮೆಲ್ಲರ ಹೃದಯ ಕವಿದಿರುವಂತಹ ಪರಮಾತ್ಮನ ಅಡಿಯಲ್ಲಿ ಈ ಅಧ್ಯಾಯನ ಸಮರ್ಪಿಸಿ ವಾಣಿಗೆ ವಿರಾಮವನ್ನು ನೀಡುತ್ತೇವೆ. ಎಲ್ರಿಗೂ ನಮಸ್ಕಾರ, ಶುಭರಾತ್ರಿ. ತತ್ವ ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ರಿಗೂ ನಮಸ್ಕಾರ, ಶುಭರಾತ್ರಿ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ತೆ ನಮಸ್ತೆ ನಮಸ್ತೆ. ಪಾಪ ನಾಳೆ ಪಾಠ